ಸೌಜನ್ಯ ಅನ್ನೋರು ಇರ್ಲಿಲ್ಲ. ಇದು ಒಂದು ಕಟ್ಟುಕತೆ. ಸೌಜನ್ಯ ಮೇಲೆ ರೇಪ್ ಆಗಿಲ್ಲ, ಸೌಜನ್ಯಗೆ ಯಾವುದೇ ಕಾರಣಕ್ಕೂ ಸಂಭವಿಸಿಲ್ಲ. ಸೌಜನ್ಯ ಅನ್ನೋ ಹುಡುಗಿ ಇದ್ದಿದ್ದ ಸುಳ್ಳು. ಇದು ನಾವು ರಾತ್ರಿ ಕಂಡ ಕನಸು, ಬೆಳಿಗ್ಗೆ ನಾವು ಇದನ್ನ ವಿಜೃಂಭಣೆ ಮಾಡ್ತಾ ಇದೀವಿ, ಇದು ಸುಳ್ಳು ಅಂತ ಹೇಳ್ಬಿಟ್ಟು ನೀವು ಒಂದು ಘೋಷಣೆ ಮಾಡ್ಬಿಡಿ. ಎವಿಡೆನ್ಸ್ ಇಲ್ಲ ಅಂದ್ರೆ ಎವಿಡೆನ್ಸ್ ಕ್ರಿಯೇಟ್ ಮಾಡ್ರಿ. ಹಾಗಾದ್ರೆ ಒಂದಿಲ್ಲ ಅಂದ್ರೆ ಹೇಳಿ ನಮ್ಮ ಇಲಾಖೆಗೆ ಆ ತಾಕತ್ತಿಲ್ಲ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆ ತಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಘೋಷಣೆ ಮಾಡ್ಬಿಡಿ. ಅಂದ್ರೆ ಎವಿಡೆನ್ಸ್ ಇಲ್ದೇನೆ ಈ ತರ ಅತ್ಯಾಚಾರಗಳನ್ನ ಮಾಡಬಹುದು, ಎವಿಡೆನ್ಸ್ ಇಲ್ದೇನೆ ಈ ತರ ಸಾಯಿಸಬಹುದು, ಎವಿಡೆನ್ಸ್ ಇಲ್ದೇನೆ ಏನಾದ್ರು ಮಾಡಬಹುದು ಅಂತ ಹೇಳ್ಬಿಟ್ಟು ಜನರಿಗೆ ಸಂದೇಶ ಸಾರಲಿಕ್ಕೆ ಹೊರಟಿದ್ದೀರಾ? ಕಾನೂನಿನ ಮೇಲಿರುವ ಹಿಡಿತ ತಪ್ತದೆ, ಕಾನೂನಿನ ಮೇಲಿರುವಂತಹ ಗೌರವ ತಪ್ತದೆ. ಆ ಸಂವಿಧಾನ ಹಾಗೆ ಉಳಿಬೇಕು, ಈ ಕಾನೂನಿನ ಗೌರವ ಉಳಿಬೇಕು ಅಂದ್ರೆ ಅವನು ಎಲ್ಲಿದ್ರು ಸರಿ, ಯಾರಾದ್ರೂ ಸರಿ, ಬೆಳೆದು ಎಳ್ಕೊಂಡ್ಬಂದು ಅವನಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ಆಗಿದೆ.